Good evening, my dear students of class 8th, second language English students. For you, ನಿಮಗೋಸ್ಕರ ನಾನು ಏನು ಮಾಡಿದ್ದೀನಪ್ಪ ಅಂತಂದ್ರೆ ನಿಮ್ಮ ಒಂದು ಪ್ರೋಸ್ ಥರ್ಡ್ ಮೂರನೇ ಲೆಸನ್ನು ಆಲ್ರೆಡಿ 1-2 ಲೆಸನ್ ಪೋಯಮನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಆಲ್ರೆಡಿ some students are learning through that our YouTube channel and also video classes. Then here is also the third lesson ಅನ್ನು ಕೂಡ ನಾನು ಏನು ಮಾಡ್ತಾ ಇದ್ದೀನಿಪ್ಪ ಅಂತಂದ್ರೆ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಯಾಕಂದರೆ ನಿಮ್ಮ ಸ್ಟಡಿಗೆ ನಿಮಗೆ ಯೂಸ್ ಆಗಬೇಕು ಅನ್ನೋ ಉದ್ದೇಶದಿಂದ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಪ್ರೋಸ್ 3 ವಿಚ್ ಒನ್ ಇಸ್ ದ್ಯಾಟ್? ಮೂರನೇದು ಯಾವುದು ರೀ? ಜಮೈಕನ್ ಫ್ರಾಗ್ಮೆಂಟ್. ಹಾಗಾದರೆ ಜಮೈಕನ್ ಫ್ರಾಗ್ಮೆಂಟ್ ಅಂದರೆ ಏನು? ಇಲ್ಲಿ ಜಮೈಕನ್ ಮೀನ್ಸ್ ಜಮೈಕಾದ ದೇಶದ ಒಂದು ಫ್ರಾಗ್ಮೆಂಟ್ ಏನಪ್ಪ ಅಂತಂದ್ರೆ ಒಂದು ಭಾಗ, ಒಂದು ಪ್ರದೇಶದ ಬಗ್ಗೆ ಇಲ್ಲಿ ಏನಪ್ಪ ಅಂತಂದ್ರೆ A.L. ಹ್ಯಾಂಡ್ರಿಕ್ಸ್ ಅವರು ತಮ್ಮ ಒಂದು ಅಭಿಪ್ರಾಯವನ್ನು ಬರೆದಿದ್ದಾರೆ. ಆ ಲೆಸನ್ನನ್ನು ನಾವೀಗೇನು ಮಾಡೋಣಪ್ಪ ಅಂತಂದ್ರೆ ಈ ಒಂದು ವಿಡಿಯೋ ಕ್ಲಾಸಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಅದಕ್ಕಿಂತ ಮುಂಚೆ ಏನಪ್ಪ ಅಂತಂದ್ರೆ ಅಬೌಟ್ ದ ಆಥರ್ ಬಗ್ಗೆ ನಾವು ಒಂದು ಸ್ವಲ್ಪ ನೋಡೋಣ್ರಿ. ಇಲ್ಲಿ A.L. ಹ್ಯಾಂಡ್ರಿಕ್ಸ್ ಈಸ್ ಅ ಪ್ರಾಲಿಫಿಕ್ ರೈಟರ್. A.L. ಹ್ಯಾಂಡ್ರಿಕ್ಸ್ ಅವರು ಏನಪ್ಪ ಅಂದ್ರೆ ಒಂದು ಸಮೃದ್ಧವಾಗಿರ್ತಕ್ಕಂಥ ಬರಹಗಾರ. Some of his short stories appeared in the issues of the magazine Focus. Some of his short stories, ಅವರ ಒಂದು ಈ ಚಿಕ್ಕ ಕಥೆಗಳಲ್ಲಿ ಏನು ನೋಡ್ತೀವಪ್ಪ ಅಂದ್ರೆ appeared in the issues of the magazine Focus. ಆ ಒಂದು ಈ ಚಿಕ್ಕ ಕಥೆಗಳ ಒಂದು ಘಟನೆಗಳನ್ನು ಅವರು ಏನಪ್ಪ ಅಂತಂದ್ರೆ ಈ ಒಂದು ಪತ್ರಿಕೆ, ಯಾವ ಒಂದು ಪತ್ರಿಕೆಯಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಬರೆದಿದ್ದಾರೆ ಅಂದ್ರೆ ಅದು ಫೋಕಸ್ ಅಂತಕ್ಕಂಥ ಪತ್ರಿಕೆಯಲ್ಲಿ. ಹಿ ಈಸ್ ಅ ವೆಸ್ಟ್ ಇಂಡಿಯನ್ ರೈಟರ್. ಇವರೊಬ್ಬ ಈ ಒಂದು ಪಶ್ಚಿಮ ಭಾರತದ ಒಬ್ಬ ಬರಹಗಾರರು, ಪಶ್ಚಿಮದ ಭಾಗದಲ್ಲಿ ಬರ್ತಕ್ಕಂಥ ಬರಹಗಾರರು. ಯಾರ್ರೀ? A.L. ಹ್ಯಾಂಡ್ರಿಕ್ಸ್ ಅವರು. His writings carry the flavor inherent to the Caribbean literature. ಅವರ ಒಂದು ಬರವಣಿಗೆಯಲ್ಲಿ ನಾವು ಏನು ನೋಡ್ತೀವಪ್ಪ ಅಂತಂದ್ರೆ ದ ಫ್ಲೇವರ್ ಇನ್ಹೆರೆಂಟ್ ಮೀನ್ಸ್ ಅಂತರ್ಗತ, ಒಳಗಿನ. ಯಾವ ಒಳಗಿನ? ಕೆರೆಬಿಯನ್ ಲಿಟ್ರೇಚರ್ ಅನ್ನು ಅವ್ರು ಏನು ಮಾಡಿರ್ತಾರಪ್ಪ ಅಂತಂದ್ರೆ ತಮ್ಮ ಸಾಹಿತ್ಯದಲ್ಲಿ ಬರೀತಾರ. ಅದನ್ನು ಇವರ ಒಂದು ಬರವಣಿಗೆಯಲ್ಲಿ ಆ ಒಂದು ಸ್ವಾದವನ್ನು, ಫ್ಲೇವರನ್ನು ನೋಡ್ಬೋದು. The story Jamaican Pregnant brings out the prejudice that almost every person suffers from when it comes to the denominational issues like color, caste and class. ಈ ಒಂದು ಸ್ಟೋರಿಯಲ್ಲಿ, ಯಾವ ಸ್ಟೋರಿ? ಜಮೈಕನ್ ಫ್ರಾಗ್ಮೆಂಟ್ ಅಂತಕ್ಕಂಥ ಈ ಒಂದು ಲೆಸನ್ನಲ್ಲಿ ನಾವು ಏನು ನೋಡ್ತೀವಿ, ಏನು ತೋರಿಸುತ್ತೆ, ಏನು ಹೇಳ್ತಾರಪ್ಪ ಅಂತಂದ್ರೆ ಅವರು ಬ್ರಿಂಗ್ಸ್ ಔಟ್ ದ ಪ್ರೆಜುಡೈಸ್ ಅಂದ್ರೆ ಏನಪ್ಪ ಅಂದ್ರೆ ಅಡ್ವಾನ್ಸ್ ಥಿಂಕಿಂಗ್ ಅಂತ ಕರಿತೀವಿ. ಮೊದಲೇನ ನಾವು ವಿಚಾರ ಮಾಡೋದು, ಪೂರ್ವಗ್ರಹಿತ, ಮೊದಲನೇ ಅರ್ಥ ಮಾಡ್ಕೋತಕ್ಕಂಥ. ಏನನ್ನು ಅರ್ಥ ಮಾಡ್ಕೋತಾರಪ್ಪ ಅಂದ್ರೆ ದಟ್ ಆಲ್ಮೋಸ್ಟ್ ಎವ್ರಿ ಪರ್ಸನ್ ಸಫರ್ಸ್ ಫ್ರಾಮ್ ವೆನ್ ಇಟ್ ಕಮ್ಸ್ ಟು ದ ಡೆನಾಮಿನೇಷನಲ್ ಇಶ್ಯೂಸ್ ಲೈಕ್ ಕಲರ್. ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಸಫರ್ಸ್ ಅಂದ್ರೆ ಬಳಲ್ತಾ ಇರ್ತಾನೆ, ಒದ್ದಾಡ್ತಾ ಇರ್ತಾನೆ. ಯಾವುದಕ್ಕೆ ಒದ್ದಾಡ್ತಿರ್ತಾನೆ? ಫ್ರಾಮ್ ವೆನ್ ಇಟ್ ಕಮ್ಸ್ ಟು ದ ಡೆನಾಮಿನೇಷನಲ್ ಇಶ್ಯೂಸ್. ಡೆನಾಮಿನೇಷನಲ್ ಇಶ್ಯೂಸ್ ಅಂದ್ರೆ ಏನು ಅಂದ್ರೆ ಪಂಥೀಯ, ಧಾರ್ಮಿಕ ಅಂತ ಕರಿತೀವಿ. ಆ ಸಮಸ್ಯೆಗಳ ಬಗ್ಗೆ ನಾವು ನೋಡ್ತೀವಿ. ಅವರು ಕಪ್ಪು, ಬೆಳೆಪು, ಅವರು ಮೇಲ್ಜಾತಿ, ಕೆಳಜಾತಿ, ಅವರು ಮೇಲ್ವರ್ಗದವರು, ಕೆಳವರ್ಗದವರು ಅಂತಕ್ಕಂಥ ಈ ಸಮಸ್ಯೆಗಳನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ಲೆಸನ್ನಲ್ಲಿ ಅವರು ನಮಗಿಲ್ಲಿ ಯಾವ ರೀತಿ ಹೇಳ್ಕೊಟ್ಟಿದ್ದಾರೆ ಅನ್ನೋದನ್ನು ನಾವೊಂದು ಈ ವಿಡಿಯೋ ಕ್ಲಾಸಲ್ಲಿ ನೋಡೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೀವು ಕೂಡ ಏನು ಮಾಡಿರಿ, ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ನಿಮ್ಮ ಮುಂದೆ ಇಟ್ಕೊಂಡು ಕೆಲವೊಂದಿಷ್ಟು ವರ್ಡ್ಸ್ ಮೀನಿಂಗನ್ನು ನಾನು ಹೇಳ್ತಾ ಇರ್ತೀನಿ, ಅವುಗಳನ್ನು ಬರೆದುಕೊಂಡು ನೀವು ಚೆನ್ನಾಗಿ ಈ ಲೆಸನನ್ನು, ಸ್ಟೋರಿಯನ್ನು ಅರ್ಥ ಮಾಡ್ಕೊಡ್ರಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಹಾಗಾದರೆ ಫಸ್ಟ್ ಪ್ಯಾರಾಗ್ರಾಫ್ ಸ್ಟಾರ್ಟ್ ಮಾಡೋಣ್ರಿ. ಓಕೆ, ಎವ್ರಿ ಡೇ ಐ ವಾಕ್ ಎ ಹಾಫ್ ಮೈಲ್ ಫ್ರಮ್ ಮೈ ಹೋಮ್ ಟು ದ ರೈಲ್ ಟ್ರ್ಯಾಕ್ ಲೈನ್ಸ್ ಇನ್ ದ ಮಾರ್ನಿಂಗ್. ಐ ಅಂದರೆ ಯಾರಲ್ಲಿ? A.L. ಹ್ಯಾಂಡ್ರಿಕ್ಸ್ ಅವರು. ಅವ್ರು ಪ್ರತಿದಿನ ಏನು ಮಾಡ್ತಾರಪ್ಪ ಅಂದ್ರೆ ಹಾಫ್ ಮೈಲ್, ಅರ್ಧ ಮೈಲ್ ಅಂದರೆ ಎಷ್ಟು ರೀ? ಈ ಒಂದು 500ರಿಂದ 600 ಮೀಟ್ರ್, ಸಾರಿ ಈ 1.6 ಅಂದರೆ ನಿಯರೆಸ್ಟ್ ಒಂದು 800 ಮೈಲು, 800ರಿಂದ 1 ಕಿಲೋಮೀಟ್ರ್ ಮೈಲು. ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ತಮ್ಮ ಮನೆಯಿಂದ
ರೈಲ್ವೆ ಟ್ರ್ಯಾಕಿನ ಲೈನ್ಸ್ ಕಡೆ ಪ್ರತಿದಿನ ವಾಕಿಂಗನ್ನು ಮಾಡ್ತಾರೆ. ಯಾರು? ನಮ್ಮ ಲೇಖಕರು. ಆ್ಯಂಡ್ ಫ್ರಮ್ ದ ಲೈನ್ಸ್ ಟು ಮೈ ಹೋಮ್ ಇನ್ ದ ಈವ್ನಿಂಗ್, ಮುಂಜಾನೆ ಮತ್ತು ಸಾಯಂಕಾಲ ಅವ್ರು ಏನಪ್ಪ ಅಂತಂದ್ರೆ ವಾಕಿಂಗ್, ಈ ಜಾಗಿಂಗ್, ಈ ವಾಯುವಿಹಾರ ಅಂತ ಕರೀತಾರಲ್ಲ, ಅದನ್ನು ಮುಂಜಾನೆ ಮತ್ತು ಸಾಯಂಕಾಲ ಅವರು ಹೆಲ್ದಿಯಾಗಿರಲಿಕ್ಕೆ, ಆರೋಗ್ಯವಾಗಿರಲಿಕ್ಕೆ ಈ ವಾಕನ್ನು ಮಾಡ್ತಾಯಿದ್ರು. ದ ವಾಕ್ ಈಸ್ ಪ್ಲೀಸೆಂಟ್, ಅವರ ಒಂದು ನಡಿಗೆ ಯಾವ ರೀತಿಯಪ್ಪ ಅಂದ್ರೆ ಆಹ್ಲಾದಕರ, ಬಹಳಷ್ಟು ಸಂತೋಷದಿಂದ ಅವ್ರು ಏನಪ್ಪ ಅಂತಂದ್ರೆ ಈ ವಾಕಿಂಗನ್ನು ಮಾಡ್ತಾಯಿದ್ರು. ಯು ಕ್ಯಾನ್ ಸಿ ಆನ್ ಐದರ್ ಸೈಡ್ ರೆಡ್ ಆ್ಯಂಡ್ ಗ್ರೀನ್ ರೂಫ್ ಬಂಗ್ಲೋಸ್. ಅವ್ರು ಹೋಗ್ತಕ್ಕಂಥ ಹಾದಿಯಲ್ಲಿ, ತಮ್ಮ ಮನೆಯಿಂದ ರೈಲ್ವೆ ಟ್ರ್ಯಾಕಿಗೆ ಹೋಗ್ತಕ್ಕಂಥ ಹಾದಿಯಲ್ಲಿ ನಾವು ಏನೇನು ನೋಡ್ಬೋದಪ್ಪ ಅಂತಂದ್ರೆ, ಸಿ ಆನ್ ಐದರ್ ಸೈಡ್, ಎರಡೂ ಕಡೆ ಏನೇನು ನೋಡ್ಬೋದು ರೀ? ರೆಡ್ ಆ್ಯಂಡ್ ಗ್ರೀನ್ ರೂಫ್ಡ್ ಬಂಗ್ಲೋಸ್, ಈ ಕೆಂಪು ಮತ್ತು ಹಸಿರು ಬಣ್ಣದ ಮಾಳಿಗೆಗಳನ್ನು ಹೊಂದಿರತಕ್ಕಂಥ ಮನೆಗಳಲ್ಲಿದ್ವು. ಬಂಗ್ಲೋಸ್, ದೊಡ್ಡ ದೊಡ್ಡ ಮನೆಗಳು, ಬಿಲ್ಡಿಂಗ್ಗಳು ಅಲ್ಲಿದ್ವು, ಅವುಗಳನ್ನು ನಾವು ನೋಡ್ಬೋದು. ಆ್ಯಂಡ್ ಮತ್ತೇನಿದೆ? ಗ್ರೀನ್ ಲಾನ್ಸ್. ಗ್ರೀನ್ ಲಾನ್ಸ್ ಅಂದರೆ ಏನಪ್ಪ ಅಂತಂದ್ರೆ ಹಸಿರಾಗಿರ್ತಕ್ಕಂಥ ಹುಲ್ಲಿನ ಒಂದು ಗಾರ್ಡನ್ಗಳನ್ನು ಅಲ್ಲಿ ನೋಡ್ಬೋದು, ಹುಲ್ಲನ್ನು ನೋಡ್ಬೋದು, ಗಾರ್ಡನ್ಸ್, ಉದ್ಯಾನವನಗಳು ಅವ್ರು ಹೋಗಿ ಬರ್ತಕ್ಕಂಥ ಆ ಒಂದು ಹಾದಿಯಲ್ಲಿ ಇದ್ವು. ದ ಎಕ್ಸಸೈಸ್ ಇಸ್ ಗುಡ್ ಫಾರ್ ಮೀ. ಎಕ್ಸಸೈಸ್ ಮಾಡೋದು ಅಂದ್ರಪ್ಪ ಅಂದ್ರೆ ಅವ್ರ ಹೆಲ್ತಿಗೆ ಮತ್ತು ಅವ್ರಿಗೆ ಭಾಳ ಇಷ್ಟ. ಈ ಒಂದು ವಾಕಿಂಗು, ಜಾಗಿಂಗು, ಈ ವ್ಯಾಯಾಮಗಳನ್ನು ಮಾಡೋದು ಅವ್ರಿಗೆ ಬಹಳಷ್ಟು ಒಳ್ಳೆಯ ಆರೋಗ್ಯಕರ ಜೀವನವನ್ನು ಬದುಕಲಿಕ್ಕೆ ಸಹಾಯಕವಾಗಿತ್ತು. ಆ್ಯಂಡ್ ನೌ ಆ್ಯಂಡ್ ದೆನ್ ಐ ಲರ್ನ್ ಸಮಥಿಂಗ್ ಫ್ರಾಮ್ ಎ ಲಿಟಲ್ ಇನ್ಸಿಡೆಂಟ್. ನಂತರ ಮತ್ತು ಅವರು ಈಗಿನ ಒಂದು ವಾಕಿಂಗ್ ಸಮಯದಲ್ಲಿ ಅವರೊಂದು ಒಂದು ಚಿಕ್ಕ ಇನ್ಸಿಡೆಂಟನ್ನು ನಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಆ ಒಂದು ಘಟನೆಯನ್ನು, ಇನ್ಸಿಡೆಂಟ್ ಅಂದರೆ ಏನು ರೀ? ಘಟನೆಯನ್ನು ನಾವೀಗ ನೋಡೋಣ. ಸೆಕೆಂಡ್ ಪ್ಯಾರಾಗ್ರಾಫ್ನಿಂದ ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ ರೀ. ಓಕೆ, ಲೆಟ್ಸ್ ಕಮ್ ಟು ದ ಸೆಕೆಂಡ್ ಪ್ಯಾರಾಗ್ರಾಫ್. One morning, about halfway between my front gate and the rail track, I noticed two boys playing in the garden of the more modest cottages. ಮುಂಜಾನೆ ಏನಪ್ಪ ಅಂದ್ರೆ ಪ್ರತಿದಿನ ಹಾಗೆ ಅವ್ರು ಏನಪ್ಪ ಅಂದ್ರೆ ವಾಕಿಂಗನ್ನು ಸ್ಟಾರ್ಟ್ ಮಾಡಿದರು. ಅಬೌಟ್ ಹಾಫ್ ವೇ, ಅವರ ಒಂದು ವಾಕಿಂಗ್ನ ಅರ್ಧ ದಾರಿಯಲ್ಲಿ ಏನಾಯಿತು? ಬಿಟ್ವೀನ್ ಮೈ ಫ್ರಂಟ್ ಗೇಟ್ ಆ್ಯಂಡ್ ದ ರೈಲ್ ಟ್ರ್ಯಾಕ್, ನಮ್ಮ ಮನೆಯ ಗೇಟ್ನಿಂದ ಮತ್ತು ರೈಲ್ವೆ ಟ್ರ್ಯಾಕ್ನ ನಡುವೆ ಏನಾಯ್ತು ಅನ್ನೋದನ್ನು ನೋಡೋಣ. ಐ ನೋಟಿಸ್ಡ್ ಟೂ ಬಾಯ್ಸ್ ಪ್ಲೇಯಿಂಗ್ ಇನ್ ದ ಗಾರ್ಡನ್. ಇವರು ನೋಡ್ತಾರೆ, ಏನನ್ನು ನೋಡ್ತಾರ್ರಿ? ಎರಡು ಹುಡುಗರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಗಾರ್ಡನಲ್ಲಿ ಆಟವನ್ನು ಆಡ್ತಾಯಿದ್ರು. ಆಫ್ ದ ಮೋರ್ ಮೊಡೆಸ್ಟ್ ಕಾಟೇಜಸ್ ಅಂದರೆ ಏನಪ್ಪ ಅಂದ್ರೆ ಅತ್ಯಂತ ಸಿಂಪಲ್ಲಾಗಿ ಸಾಧಾರಣ ರೀತಿಯಲ್ಲಿ ಇರ್ತಕ್ಕಂಥ ಹಳೆ ಮನೆಗಳು. ಕಾಟೇಜಸ್ ಅಂದರೆ ಹಳೆ ಮನೆಗಳು, ಸಾಧಾರಣ ರೀತಿಯಲ್ಲಿ ಇರ್ತಕ್ಕಂಥ ಹಳೆ ಮನೆಗಳನ್ನು ನೋಡ್ತಾರೆ. ಅಲ್ಲಿ ಆ ಮಕ್ಕಳು ಗಾರ್ಡನಲ್ಲಿ ಆಟ ಆಡ್ತಿದ್ದಾರೆ. ಓಕೆ, ಮುಂದೆ ಏನಾಗತ್ತೆ ನೋಡೋಣ್ರಿ. ದೇ ವೇರ್ ಬೋತ್ ವೆರಿ ಲಿಟಲ್ ಬಾಯ್ಸ್. ಅವರಿಬ್ಬರು ಚಿಕ್ಕ ಹುಡುಗರು. ಒನ್ ವಾಸ್ 4 years old. ಒಬ್ಬನಿಗೆ ಎಷ್ಟಾಗಿತ್ತು ರೀ ವಯಸ್ಸು? 4 ವರ್ಷ ಆಗಿತ್ತು. ಪರ್ಹ್ಯಾಪ್ಸ್ ದ ಅದರ್ 5. ಒಬ್ಬನಿಗೆ, ಇಬ್ಬರು ಆ ಹುಡುಗರು ಆಟ ಆಡ್ತಾಯಿದ್ರು. ಒಬ್ಬನಿಗೆ 4 ವರ್ಷ ಆಗಿತ್ತು, ಇನ್ನೊಬ್ಬನಿಗೆ 5 ವರ್ಷ ಆಗಿತ್ತು. ದ ಬಿಗ್ಗರ್ ಆಫ್ ದ ಟೂ ವಾಸ್ ಸ್ಟಡಿ ಯಂಗ್ಸ್ಟರ್ಸ್. ದ ಬಿಗ್ಗರ್ ಆಫ್ ಟೂ ವಾಸ್ ಅ ಸ್ಟಡಿ ಯಂಗ್ಸ್ಟರ್. ಈ ಇಬ್ಬರಲ್ಲಿ ಏನಪ್ಪ ಅಂತಂದ್ರೆ ಸ್ಟ್ರಾಂಗ್ ಯಂಗ್ಸ್ಟರ್, ಸ್ಟ್ರಾಂಗ್ ಹುಡುಗ. ಇಬ್ಬರು ಕೂಡ ಆ ಒಂದು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ರು. ವೆರಿ ಡಾರ್ಕ್ ವಿತ್ ಎ ಮ್ಯಾಟ್ ಕೋರ್ಸ್ ಹೇರ್ ಆನ್ ಹಿಸ್ ಹೆಡ್ ಆ್ಯಂಡ್ ಕೋಲ್ ಬ್ಲ್ಯಾಕ್ ಐಸ್. ಆ ಇಬ್ಬರಲ್ಲಿ ಒಬ್ಬ ಏನಪ್ಪ ಅಂದ್ರೆ ಭಾಳಷ್ಟು ಸ್ಟ್ರಾಂಗ್ ಹುಡುಗ ಆಗಿದ್ದ. ವೆರಿ ಡಾರ್ಕ್, ಭಾಳಷ್ಟು ಕಪ್ಗಿದ್ದಾರೆ ಆ ಹುಡುಗ, ಒಬ್ಬ ಹುಡುಗ. ವಿತ್ ಎ ಮ್ಯಾಟ್ ಕೋರ್ಸ್ ಆಫ್ ಹೇರ್, ಒರಟಾದ ಕೂದಲುಗಳನ್ನು ಹೊಂದಿದ್ದವ. ಎಸ್ ಹೆಡ್ ಆ್ಯಂಡ್ ಕೋಲ್ ಬ್ಲ್ಯಾಕ್ ಐಸ್. ಅವನ ಒಂದು ಈ ಕಲ್ಲಿದ್ದಲ್ಲಿ ಯಾವ ರೀತಿ ಬ್ಲ್ಯಾಕ್ ಇರ್ತದಲ್ಲ, ಕಪ್ ಇರ್ತದಲ್ಲ, ಅಂಥ ಕಣ್ಣುಗಳನ್ನು ಅವ ಹೊಂದಿದ್ದ. ಹಿ ವಾಸ್ ಡೆಫಿನೆಟ್ಲಿ ಅ ಲಿಟಲ್ ಜಮೈಕನ್, ಸ್ಟ್ರಾಂಗ್ ಲಿಟಲ್ ಜಮೈಕನ್. ಇವರು ಗೆಸ್ ಮಾಡ್ತಾರೆ, ಇವ ಜಮೈಕನ್ನು, ನಮ್ಮ ದೇಶದವನೇ ಅಂತ ಏಕೆಂದ್ರೆ ಏನು ಮಾಡ್ತಾರಪ್ಪ ಅಂತಂದ್ರೆ ಭಾಳಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥ ಚಿಕ್ಕ ಜಮೈಕನ್ ಹುಡುಗ ಅಂತ ನಮ್ಮ ಲೇಖಕರು ನಿರ್ಧಾರ ಮಾಡ್ತಾರೆ. ಮುಂದೆ ನೋಡ್ರಿ, ಇನ್ನೊಂದೇನೋ ಸ್ಟೋರಿ. ದ ಅದರ್ ಲಿಟಲ್ ಫೆಲೋ ವಾಸ್ ಸ್ಮಾಲರ್ ಬಟ್ ಆಲ್ಸೋ ಸ್ಟಡಿ. ಇನ್ನೊಬ್ಬ 4 ವರ್ಷದವಿದ್ದಲ್ಲ,
ಅವನು ಕೂಡ ಚಿಕ್ಕವನಿದ್ದ. ಅವನು ಸ್ಟಡಿ ಅಂದರೆ ಏನು ರೀ, ಭಾಳಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥವ, ಬಲಿಷ್ಠವಾಗಿದ್ದ. ಅವನು ಚಿಕ್ಕವನು ಬಲಿಷ್ಠವಾಗಿದ್ದ, ದೊಡ್ಡವನು ಕೂಡ ಭಾಳಷ್ಟು ಬಲಿಷ್ಠ ಹುಡುಗ ಆಗಿದ್ದ. ಮುಂದೆ ಏನಾಗ್ತದೆ ನೋಡೋಣ್ರಿ. ಹಿ ವಾಸ್ ವೈಟ್, ಅವ ಬ್ಲ್ಯಾಕ್ ಇದ್ದ, ಇವ ವೈಟ್ ಇದ್ದ. ವಿತ್ ಹ್ಯಾಸಲ್ ಐಸ್, ಹ್ಯಾಸಲ್ ಅಂದರೆ ಏನು ರೀ, ಕಂದು ಬಣ್ಣದ ಕಣ್ಣುಗಳನ್ನು ಹೊಂದಿದ್ದ. ಯಾರು? ಸಣ್ಣವ್ರಿ. ಆ್ಯಂಡ್ ಲೈಟ್ ಬ್ರೌನ್ ಹೇರ್, ಇವನು ಕೂದಲು ಹೇಗಿದ್ರಪ್ಪ ಅಂದ್ರೆ ಒಂದು ಸ್ವಲ್ಪ ಕಂದು ಬಣ್ಣದ ಕೂದಲುಗಳನ್ನು ಹೊಂದಿದ್ದ. ಯಾರು? ವೈಟ್ ಹುಡುಗ, ಅವನಿಗೆ ಸಣ್ಣವ್. ಬೋತ್ ವೇರ್ ಡ್ರೆಸ್ಡ್ ಇನ್ ಬ್ಲೂ ಶರ್ಟ್ಸ್ ಆ್ಯಂಡ್ ಕಾಕಿ ಪ್ಯಾಂಟ್ಸ್, ಇಬ್ಬರು ಏನೇನು ಹಾಕ್ಕೊಂಡಿದ್ರು ಅಂದ್ರೆ ಸೇಮ್ ಡ್ರೆಸ್ಸಿಂಗ್ ಹಾಕ್ಕೊಂಡಿದ್ದಾರೆ. ಇವೊಂದು ಬ್ಲೂ ಶರ್ಟು, ಅವೊಂದು ಬ್ಲೂ ಶರ್ಟು, ಇವೊಂದು ಕಾಕಿ ಪ್ಯಾಂಟು, ಅವೊಂದು ಕಾಕಿ ಪ್ಯಾಂಟ್. ದೇ ಓರ್ ನೋ ಶೂಸ್, ಅವರಿಬ್ಬರು ಶೂಗಳನ್ನು ಹಾಕ್ಕೊಂಡಿರಲಿಲ್ಲ. ಆ್ಯಂಡ್ ದೇರ್ ಫೀಟ್ ವರ್ ಮಡ್ಡಿ, ಅವರ ಕಾಲುಗಳು ಏನಾಗಿದ್ದಪ್ಪ ಅಂದ್ರೆ ಮಣ್ಣಲ್ಲಿ ಗಾರ್ಡನಲ್ಲಿ ಆಟ ಆಡಿ ಏನಪ್ಪ ಅಂದ್ರೆ ಧೂಳಾಗಿದ್ವು, ಮಣ್ಣಿನಿಂದ ಒದ್ದೆ ಆಗಿದ್ವು ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ದೇ ವೇರ್ ನಾಟ್ ಕಾನ್ಸಿಯಸ್ ಆಫ್ ಮೈ ಸ್ಟ್ಯಾಂಡಿಂಗ್ ದೇರ್, ಅವರು ನಾ ಇಲ್ಲಿ ನಿಂತಿದ್ದೆ ಅವ್ರಿಗೆ ಗೊತ್ತೇ ಆಗಲಿಲ್ಲ. ಯಾಕೆ ಗೊತ್ತಾಗಲಿಲ್ಲ ಅಂದ್ರೆ ಅವರು ನನ್ನ ನಿಂತಿರೋ ಪ್ರಜ್ಞೆ, ಕಾನ್ಸಿಯಸ್ ಅಂದ್ರೆ ಪ್ರಜ್ಞೆ, ಅವರು ನನ್ನ ಕಡೆ ನೋಡಲೇ ಇಲ್ಲ. ಯಾಕಂದ್ರೆ ಅವ್ರು ಆಟದಲ್ಲಿ ಬ್ಯುಸಿ ಆಗಿದ್ರು. ವಾಚಿಂಗ್ ದೆಮ್, ನಾನು ಅವರಿಬ್ಬರು ಆಟವನ್ನು ನೋಡ್ತಾ ಇದ್ದೆ. ದೇ ಪ್ಲೇಡ್ ಆನ್, ಬಟ್ ಅವರು ಆಟ ಆಡೋದರಲ್ಲಿ ಬಹಳಷ್ಟು ಬ್ಯುಸಿ ಆಗಿದ್ರು. ದ ಗೇಮ್, ಇಫ್ ಇಟ್ ಕುಡ್ ಬಿ ಕಾಲ್ಡ್ ಅ ಗೇಮ್, ವಾಸ್ ನಾಟ್ ಎಲಾಬ್ರೇಟ್. ಅವ್ರು ಎಂಥ ಆಟ ಆಡ್ತಾ ಇದ್ದಾರಪ್ಪ ಅಂದ್ರೆ ಅದಕ್ಕೆ ಹೆಸರಿಡೋಕ್ಕಾಗಲ್ಲ. ವಿ ಶುಡ್ ನಾಟ್ ಎಲಾಬ್ರೇಟ್ ಅಂದ್ರೆ ವಿವರಣೆ ಕೊಡ್ಲಿಕ್ಕಾಗಲ್ಲ. ಆ ಆಟ ಯಾವ್ದು ಆಡ್ತಾ ಇದ್ದಾರೆ, ಯಾವ್ದು ಆಟ ಆಡ್ತಾ ಇದ್ದಾರೆ ನೋಡೋಣ್ರಿ. ದ ಲಿಟಲ್ ವೈಟ್ ಬಾಯ್ ವಾಕ್ಡ್ ಮೆಜೆಸ್ಟಿಕ್ಲಿ, ಆ ಚಿಕ್ಕ ಹುಡುಗ ಹೆಂಗೆ ಹೊಂಟಿದ್ದಪ್ಪ ಅಂದ್ರೆ ಮೆಜೆಸ್ಟಿಕ್ಲಿ ನಡೀತಾ ಇದ್ದ. ಮೆಜೆಸ್ಟಿಕ್ಲಿ ಅಂದ್ರೆ ರಾಜನ ನಡಿಗೆ, ಈ ರಾಜಗಳು ಹೆಂಗೆ ನಡೀತಾರಲ್ರಿ ಆ ರೀತಿ ನಡೀತಾ ಇದ್ದ. ಅಪ್ ಆ್ಯಂಡ್ ಡೌನ್ ವಾಕಿಂಗ್ ಮಾಡ್ತಾರಲ್ಲ ರಾಜರು ಅವ್ರ ಅರಮನೆಯಲ್ಲಿ, ಹಿಂದೆ ಮುಂದೆ, ಹಂಗೆ ಇವನು ಕೂಡ ರಾಜ ನಡಿಗೆಯಿಂದ ಹಿಂದೆ ಮುಂದೆ ನಡೆದಾಡ್ತಾ ಇದ್ದ. ಆ್ಯಂಡ್ ಎವ್ರಿ ನೌ ಆ್ಯಂಡ್ ದೆನ್ ಶೌಟೆಡ್ ಇನ್ ಕಮ್ಯಾಂಡಿಂಗ್ ಟೋನ್ ಆಟ್ ಇಸ್ ಬಿಗ್ಗರ್ ಪ್ಲೇಮೇಟ್. ಇನ್ನೊಬ್ಬ ದೊಡ್ಡ ಇದ್ದಲ್ರಿ ಕರಿಯ, ನಮ್ಮ ಜಮೈಕನ್ ಮನುಷ್ಯ, ಸ್ಟ್ರಾಂಗ್ ಬಾಯ್, ಅವನಿಗೆ ಆರ್ಡ್ರ್ ಮಾಡ್ತಾ ಇದ್ದೀವಿ ಜೋರ್ಲಿ, ಆಜ್ಞೆ ಧ್ವನಿಯಲ್ಲಿ ಹೇಳ್ತಾ ಇದ್ದ. ದೊಡ್ಡವನಿಗೆ ಏನಂತ ಹೇಳ್ತಾ ಇದ್ದ ನೋಡೋಣ್ರಿ, ಆ ಒಂದು ಆಜ್ಞೆಯ ಧ್ವನಿಯಲ್ಲಿ ಹೇಳ್ತಾ ಇದ್ದ. ದ ಲಿಟಲ್ ಬ್ರೌನ್ ಬಾಯ್ ಡ್ರ್ಯಾಗ್ಡ್ ಆನ್ ಕ್ವೈಟ್ಲಿ ಬಿಹೈಂಡ್ ಹಿಮ್ ಆ್ಯಂಡ್ ಡಿಡ್ ವಾಟ್ ಹಿ ವಾಸ್ ಟೋಲ್ಡ್. ದ ಲಿಟಲ್ ಬ್ರೌನ್ ಬಾಯ್, ಚಿಕ್ಕ ಕರಿ ಹುಡುಗ, ಅವನು ಏನು ಮಾಡ್ತಾನಪ್ಪ ಅಂದ್ರೆ ಡ್ರ್ಯಾಗ್, ಅವನನ್ನು ನಾವು ಹೇಳ್ದಾಗೆ, ಡ್ರ್ಯಾಗ್ ಅಂದರೆ ಇಲ್ಲಿ ಫಾಲೋ ಮಾಡೋದು, ಅವ್ನು ಹೇಳ್ದಂಗೆ ಕೇಳೋದಿಲ್ಲಿ. ಅವನ ಹಿಂದೆನೇ ಇವ ಬೆನ್ನು ಹತ್ತಿ ತಿರುಗಾಡ್ತಾ ಇದ್ದ. ಅಂದ್ರೆ ಈ ಪಿ ಎಗಳು ಬಾಡಿಗಾರ್ಡ್ಸ್ ಅಡ್ಡಾಡ್ತಿರ್ತಾರಲ್ಲ, ಹಂಗೆ ಅವ್ನು ಹೇಳಿದಾಗೆ ಕೇಳ್ಕೋತ ಅವನ ಹಿಂದೆನೇ ಅಡ್ಡಾಡ್ತಾ ಇದ್ದ. ಯಾರ್ರೀ? ಲಿಟಲ್ ಬ್ರೌನ್ ಬಾಯ್, ಬಿಳಿ ಹುಡುಗ. ಕರಿ ಹುಡುಗ ಸಣ್ಣ ದೊಡ್ಡವಂಗೆ ಆರ್ಡರ್ ಮಾಡತ್ತಿದ್ರಿ. ಇದನ್ನು ನೋಡಿದ್ರು. ಮುಂದೆ ಏನಾಗ್ತದ ಅನ್ನೋದನ್ನು ನಮ್ಮ 3ನೇ ಪ್ಯಾರಾಗ್ರಾಫಲ್ಲಿ ನೋಡೋಣ್ರಿ. ವಿ ವಿಲ್ ಸಿ ದಟ್ ದ ಥರ್ಡ್ ಪ್ಯಾರಾಗ್ರಾಫ್ ಈಸ್ ಪಿಕ್ ಅಪ್ ದಟ್ ಸ್ಟಿಕ್, ದ ಡಾರ್ಕ್ ಬಾಯ್ ಪಿಕ್ ಇಟ್ ಅಪ್. ಆ ಕಟ್ಟಿಗೆ ತಗೋ ಅಂತ ಕೇಳಿದಾಗ ಅದನ್ನು ತಗೋತಾನ್ರವ, ಆ ಸ್ಟಿಕ್ಕನ್ನು, ಕಟ್ಟಿಗೆಯನ್ನು ತಗೋತಾನೆ. ಜಂಪ್ ಇನ್ ಟು ದ ಫ್ಲವರ್ಸ್, ಈಗೇನು ಮಾಡ್ಬೇಕು ನೀ, ಆ ಒಂದು ಹೂವಿನ ಗಿಡಗಳಲ್ಲಿ, ಹೂಗಳಲ್ಲಿ ನೀ ಜಿಗಿ. ದ ಡಾರ್ಕ್ ಬಾಯ್ ಜಂಪ್, ನಾವು ಹೇಳ್ದಂಗೆ ಜಿಗಿದ್ರಿ. ಗೆಟ್ ಮೀ ಸಮ್ ವಾಟರ್, ಹೋಗಿ ನನಗೊಂದು ಸ್ವಲ್ಪ ಒಂದು ಗ್ಲಾಸ್ ನೀರು ತೊಗೊಂಬ ಅಂತ ಹೇಳ್ತಾನೆ. ಹೋಗಿ ತರ್ಲಕ್ಕೆ ಹೋದ. ದ ಡಾರ್ಕ್ ಬಾಯ್ ರ್ಯಾನ್ ಇನ್ಸೈಡ್, ಮನೆ ಒಳಗೆ ಹೋದ್ರೆ ಅವ ನೀರು ತರ್ಲಕ್ಕ. ದ ವೈಟ್ ಬಾಯ್ ಸ್ಯಾಟ್ ಡೌನ್ ಆನ್ ದ ಲಾನ್, ಇವ್ ಹುಲ್ಲಿನ ಮ್ಯಾಗ ರಾಜ ಕೂತಿದ್ರಿ ಇವ. ಯಾಕಂದ್ರೆ ಇವ ಮಾಲೀಕ, ಅವ ಆಳು. ಈ ರೀತಿ ಆಟ, ವಿಚಿತ್ರವಾದ ಆಟವನ್ನು ಆ ಎರಡು ಮಕ್ಕಳು ಆಡ್ತಾ ಇದ್ರು. ಇದನ್ನು ಯಾರು ನೋಡ್ತಾ ಇದ್ರು? ನಮ್ಮ ಲೇಖಕರು ನೋಡ್ತಾ ಇದ್ರು. ಇವ್ರಿಗೆ ಏನಾಗತ್ತೆ ನೋಡೋಣ್ರಿ. ಈಗ ಐ ವಾಸ್ ಅಮೇಜ್, ನನಗೆ ಆಶ್ಚರ್ಯ ಆಯಿತು. ಹಿಯರ್ ಬಿಫೋರ್ ಮೈ ಐಸ್ ಅ ವೈಟ್ ಬೇಬಿ, ಫಾರ್ ದೇ ವೇರ್ ಲಿಟಲ್ ಮೋರ್ ದೆನ್ ಬೇಬೀಸ್. ಹಿಯರ್ ಬಿಫೋರ್ ಮೈ ಐಸ್, ಇಲ್ಲಿ ನಾನು ನೋಡೋಕ್ಕಿಂತ ಮುಂಚೆ ಆ ವೈಟ್ ಬೇಬಿ, ಒಬ್ಬ ಚಿಕ್ಕ ಆ ಬಿಳಿ ಕಂದು ಬಣ್ಣ ನೋಡೋ. ಫಾರ್ ದೇರ್ ವೇರ್ ಲಿಟಲ್ ಮೋರ್ ದ್ಯಾನ್ ಬೇಬೀಸ್, ಇಂಥ ಒಂದು ಮಕ್ಕಳು ಬಹಳಷ್ಟು ಇದ್ದಾವೆ. ವಾಸ್ ಇಂಪೋಸಿಂಗ್ ಇಸ್ ವಿಲ್ ಅಫಾನ್ ಎ ಲಿಟಲ್ ಬ್ಲ್ಯಾಕ್ ಬಾಯ್. ಇಂಪೋಸಿಂಗ್ ಅಂದರೆ ಏನಪ್ಪ ಅಂತಂದ್ರೆ ತನ್ನ ಒಂದು ರಾಜನ ಒಂದು ಅವತಾರವನ್ನು ತೋರಿಸೋದು ಆ ಒಂದು ಚಿಕ್ಕ ಹುಡುಗನ ಮೇಲೆ.
ಆ್ಯಂಡ್ ದ ಲಿಟಲ್ ಬ್ಲ್ಯಾಕ್ ಬಾಯ್ ಸಬ್ಮಿಟೆಡ್. ಅವ ಹೆಂಗೆ ಕೇಳ್ತಿದ್ದಲ್ಲ ಹೇಳ್ತಿಲ್ಲ ಹಂಗೆ ಕೇಳ್ತಿದ್ರ, ಅವ ಏನು ತಂದು ಕೊಡ್ತಿದ್ದಲ್ಲ ಅದನ್ನು ತಂದು ಕೊಡ್ತಾ ಇದ್ದ. ಐ ಫಜಲ್ಡ್ ವಿದಿನ್ ಮೈ ಸೆಲ್ಫ್. ನನ್ನಷ್ಟಕ್ಕೆ ನನಗೆ ಏನಾಯ್ತಪ್ಪ ಅಂದ್ರೆ ಗೊಂದಲ ಆಯಿತು ಅಂತ ಹೇಳ್ತಾರೆ ಲೇಖಕರು. ಐ ವೆಂಟ್ ಡೌನ್ ಟು ದ ರೋಡ್. ನಾ ಏನು ಮಾಡಿದೆ, ರೋಡಿನ ಕೆಳಗೆ ನಡೀತಾ ಹೋದೆ. ಕುಡ್ ಇಟ್ ಬಿ ದ್ಯಾಟ್ ದ ಲಿಟಲ್ ಬಾಯ್ ಎ ಸನ್ ಆಫ್ ಎ ಹೌಸ್ ಸರ್ವಂಟ್. ಅವನು ಚಿಕ್ಕ ಹುಡುಗ ಆ ಒಂದು ಮನೆಯ ಸೇವಕನೇ ಅಂತ ಇವರೇ ಪ್ರಶ್ನೆಗಳನ್ನು ಕೇಳ್ಕೊತಾರೆ. ಐ ಆಸ್ಕ್ಡ್ ಮೈ ಸೆಲ್ಫ್ ನೋ, ದೇ ವರ್ ಆಬ್ವಿಯಸ್ಲಿ ಡ್ರೆಸ್ಡ್ ಲೈಕ್ ದ ಲಿಟಲ್ ಡಾರ್ಕ್ ಬಾಯ್ ವಾಸ್ ನೇಬರ್ಸ್ ಚೈಲ್ಡ್. ಅವನು ಬಹುಶಃ ಕಪ್ಪು ಬಣ್ಣದ ಚಿಕ್ಕ ಹುಡುಗ, ಬಹುಶಃ ಆ ಮನೆಯ ಪಕ್ಕದ ಮನೆಯ ಮಗ ಇರ್ಬೋದು, ಅವರಿಬ್ಬರು ಆಟ ಆಡ್ತಾ ಇರ್ಬೋದು. ಇವ ದೊಡ್ಡವನ ಅಲ್ಲ, ಅದಕ್ಕೆ ದೊಡ್ಡವನ ಮಾತನ್ನು ಕೇಳ್ತಾ ಇರ್ಬೋದು, ಇವ ಪಕ್ಕದ ಮನೆಯ ಮಗ ಇರ್ಬೋದು ಅಂತ ಇವರು ಈ ರೀತಿ ವಿಚಾರ ಮಾಡ್ತಾರೆ. ಐ ವಾಸ್ ಶ್ಯೂರ್ ಆಫ್ ದ್ಯಾಟ್. ಎಸ್, ಈ ಮನೆಯ ಹುಡುಗ, ಅದಕ್ಕೆ ಆ ಪಕ್ಕದ ಮನೆಯ ಹುಡುಗ ಆರ್ಡರ್ ಮಾಡ್ತಾ ಇದ್ದಾನೆ, ಅದಕ್ಕೆ ಇವ ಹೇಳ್ದಂಗೆ ಕೇಳ್ತಾ ಇದ್ದಾನೆ ಅಂತ ಇದು ಕ್ಲಿಯರ್ ಆಗುತ್ತೆ ಯಾರಿಗೆ, ನಮ್ಮ ಲೇಖಕರಿಗೆ. Then how was it that he obeyed so faithfully the white boy's order? Then how was it that he obeyed so faithfully the white boy's order? ಎಷ್ಟು ಒಂದು ವಿಶ್ವಾಸಿಕನಾಗಿ, ಫೇತ್ಫುಲಿ ಅಂದರೆ ವಿಶ್ವಾಸಿಕ, ನಂಬಿಕಸ್ಥನಾಗಿ ಆ ಬಿಳಿ ಹುಡುಗನ ಆಜ್ಞೆಗಳನ್ನು ಇವ್ನು ಕೇಳ್ತಾ ಇದ್ದಾನೆ ಯಾಕೆ ಅಂತೇಳಿ ಇವ್ರ ಬಳಿ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಏನು ಉತ್ತರ ಕಂಡುಕೊಳ್ತಾರೆ ಅನ್ನೋದನ್ನು ನಾವು 5ನೇ ಪ್ಯಾರಾಗ್ರಾಫಲ್ಲಿ ನೋಡೋಣ್ರಿ. Next, 5th paragraph. Was it that even as a boy he sensed that in his own country he would be at the white man's beck and call? Beck and call, it is a idiom. ಅಂದರೆ ಏನರಪ್ಪ ಅಥವಾ ಹೇಳಿದ್ದನ್ನು ಕೇಳೋದು, ಹೆಂಗೆ ರಾಜರು ಹೇಳಿದ್ದು ಅದಕ್ಕೆ ಕೇಳ್ತಾರಲ್ಲ, ಹಾಗೆ ಬೆಕ್ ಆ್ಯಂಡ್ ಕಾಲ್ ಅಂತ ಕರಿತೀವಿ. ಅದಕ್ಕೆ ಈ ವೈಟ್ ಹುಡುಗನ ಮಾತನ್ನು ಹೇಳ್ದಂಗೆ ಕೇಳೋದು, ಹೇಳಿದ್ದನ್ನು ಮಾಡಲು ಸಿದ್ಧನಿರೋದು, ಈ ರೀತಿ ಇಲ್ಲದೆ ಏನು. ವಾಸ್ ಇಟ್ ಈವನ್ ಅ ಬಾಯ್ ಹಿ ಸೆನ್ಸ್ ದ್ಯಾಟ್ ಇನ್ ಹಿಸ್ ಓನ್ ಕಂಟ್ರಿ ವುಡ್ ಬಿ ಅಟ್ ದ ವೈಟ್ ಮ್ಯಾನ್ಸ್ ಬೆಕ್ ಆ್ಯಂಡ್ ಕಾಲ್. ಅಂದರೆ ಈ ವೈಟ್ ಹುಡುಗನ ಆಳಿದಾನೇನು ಅಂತ ಇವ್ರಿಗೆ ಪ್ರಶ್ನೆ ಮಾಡ್ಕೋತಾರೆ ತಮ್ಮಷ್ಟು ತಾವೇ. ಕುಡ್ ಹಿ ಮೇಕ್ ಎ ಡಿಫ್ರೆನ್ಸ್ ಬಿಟ್ವೀನ್ ಹಿಮ್ಸೆಲ್ಫ್ ಆ್ಯಂಡ್ ದ ವೈಟ್ ಬಾಯ್. ಒಂದು ವೈಟ್ ಬಾಯ್ ಮತ್ತು ಈ ಬ್ಲ್ಯಾಕ್ ಬಾಯ್ ತನ್ನಷ್ಟಕ್ಕೆ ತಾನೇ ಏನಪ್ಪ ಅಂತಂದ್ರೆ ಒಂದು ವ್ಯತ್ಯಾಸವನ್ನು ಕಂಡುಕೊಳ್ತಾ ಇದ್ದಾನೆ, ಅಥವಾ ಬೇರೆ ಬೇರೆ ಒಂದು ಕುಲದವರೇ, ಧರ್ಮದವರೇ, ಜಾತಿಯವರೇ ಅಂತ ಮತ್ತೆ ಪ್ರಶ್ನೆ ಮಾಡ್ಕೋತಾರೆ. ಆ್ಯಂಡ್ ಕುಡ್ ಹಿ ಥಿಂಕ್ ದ್ಯಾಟ್ ಹಿ ವಾಸ್ ಗೋಯಿಂಗ್ ಟು ಬಾಸ್ ಓವರ್ ದ ಬ್ಲ್ಯಾಕ್ ಮ್ಯಾನ್. ಅಥವಾ ಈ ಕಪ್ಪು ಹುಡುಗನ ಮೇಲೆ ಬಾಸ್ ಆಗಲಿಕ್ಕೆ, ರಾಜ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ಈ ರೀತಿ ಪ್ರಶ್ನೆಗಳನ್ನು ಏನಪ್ಪ ಅಂತಂದ್ರೆ ಈ ಲೇಖಕರು ತಮ್ಮಷ್ಟಕ್ಕೆ ತಾವೇ ಅವ್ರು ಏನು ನೋಡಿದ್ರಲ್ಲ ಗಾರ್ಡನ್ನಲ್ಲಿ ಆ ಮಕ್ಕಳ ಆಟವನ್ನು ತಾವೇ ಪ್ರಶ್ನೆಗಳನ್ನು ಕೇಳ್ಕೊತಾ ಇದ್ದಾನೆ. ಐ ಕುಡ್ ಫೈಂಡ್ ನೋ ಆನ್ಸರ್. ಇವ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ಉತ್ತರ ಸಿಗೋದಿಲ್ಲ ಇವರ ಪ್ರಶ್ನೆಗಳಿಗೆ. ಐ ಕುಡ್ ನಾಟ್ ಬ್ರಿಂಗ್ ಮೈ ಸೆಲ್ಫ್ ಟು ಬಿಲೀವ್ ಸಚ್ ಎ ಥಿಂಗ್ ಆ್ಯಂಡ್ ವಿತ್ ಮೈ ಓನ್ ಐಸ್ ಐ ಹ್ಯಾಡ್ ಸೀನ್ ಅ ಲಿಟಲ್ ಡಾರ್ಕ್ ಬಾಯ್ ಟೇಕ್ ಆರ್ಡರ್ಸ್ ಫ್ರಮ್ ಅ ಲಿಟಲ್ ವೈಟ್ ಬಾಯ್ ಆಬ್ವಿಯಸ್ಲಿ ಈಸ್ ಸೋಷಿಯಲ್ ಈಕ್ವಲ್ ಆ್ಯಂಡ್ ಯಂಗರ್ ಆ್ಯಂಡ್ ಸ್ಮಾಲರ್. ಈಗ ನೋಡ್ರಿ, ನಮ್ಗೆ ಗೊತ್ತಿರ್ತದೆ ದೊಡ್ಡವರು ಸಣ್ಣವ್ರ ಮಾತು ಕೇಳಬೇಕು. ಆ ರೀತಿ ಸಮಾಜದಲ್ಲಿರ್ತಕ್ಕಂಥ ದೊಡ್ಡವರ ಮಾತನ್ನು ಸಣ್ಣವ್ರು ಕೇಳಬೇಕು ಅಂತಕ್ಕಂಥ ಈ ಒಂದು ರೂಲ್ಸನ್ನು ಫಾಲೋ ಮಾಡ್ತಾ ಇದ್ದಾರಾ ಅಂತ ಇಲ್ಲಿ ಅವರು ತಾವೇ ವಿಚಾರ ಮಾಡ್ತಾರೆ. ವರ್ ವಿ ಆ್ಯಸ್ ಅ ರೇಸ್ ರಿಯಲಿ ಇನ್ಫೀರಿಯರ್. ಈ ಜನಾಂಗ ನಾವೆಲ್ಲ ಅವ್ರು ಸುಪೀರಿಯರು, ನಾವು ಇನ್ಫೀರಿಯರು ಅಂತ ವಿಚಾರ, ಅವ್ರ ಮೇಲ್ಜಾತಿಯವರು ಕೆಳಜಾತಿಯವರು ಅಂತೇಳಿ ಮಾಡ್ತೀವ ಅಂತ ಇಲ್ಲಿ ಕೇಳ್ಕೊತಾರೆ. So inferior than even in our infancy we realized our deficiencies and accepted a position as a white man's servant. ಅದಕ್ಕೆ ಕಪ್ಪಗಿದ್ದಾನೆ, ಚಿಕ್ಕವನಿದ್ದಾನೆ, ಅದಕ್ಕೆ ಆ ಬಿಳಿ ಮನುಷ್ಯನ ಆಜ್ಞೆಗಳನ್ನು ಕೇಳ್ತಾ ಇದ್ದಾನೇನು ಅಂತ ಮತ್ತೆ ಪ್ರಶ್ನೆ ಮಾಡ್ಕೋತಾರೆ. ಈ ರೀತಿ ಡೌಟ್ಸ್ಗಳನ್ನು 5ನೇ ಪ್ಯಾರಾಗ್ರಾಫಲ್ಲಿ ಲೇಖಕರಿಗೆ ತಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಯಾವ ರೀತಿ ಆ ಮನಸ್ಸಲ್ಲಿ ಮೂಡಿರ್ತಕ್ಕಂಥ ಗೊಂದಲವನ್ನು ಕ್ಲಿಯರ್ ಮಾಡ್ಕೋತಾರೆ ಅನ್ನೋದನ್ನು ನಾವು ಮುಂದಿನ ಪ್ಯಾರಾಗ್ರಾಫಲ್ಲಿ ನೋಡೋಣ. ಐ ಹೋಪ್ ಡಿಯರ್ ಸ್ಟೂಡೆಂಟ್ಸ್ ನಿಮಗೆ ಅರ್ಥ ಆಗ್ತದೆ ಅಂತ ತಿಳ್ಕೊಂಡಿದ್ದೀನಿ. ಏನಾದರೂ ಅರ್ಥ ಆಗಲಿಕ್ಕಂದ್ರೆ ನೀವೇನು ಮಾಡ್ರಪ್ಪ ಅಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ನಾನು ನಿಮ್ಮ ಒಂದು ಡೌಟ್ಗೆ ಸೊಲ್ಯೂಷನನ್ನು ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ಪ್ಯಾರಾಗ್ರಾಫನ್ನು ಕಂಟಿನ್ಯೂ ಮಾಡೋಣ. ಫಾರ್ ಅ ಹೋಲ್ ಡೇ ಐ ವೆಂಟ್ ಆನ್ ಆಸ್ಕಿಂಗ್ ದೀಸ್ ಕ್ವಶನ್ಸ್ ಟು ಮೈ ಸೆಲ್ಫ್. ಇಡೀ ದಿನ
ಅವ ಯಾಕೆ ಅವನ ಮಾತು ಕೇಳ್ದ, ಇವ್ ಬಿಳಿಯ ಅವ ಕರಿಯ ಅವ ಚಿಕ್ಕವ ದೊಡ್ಡವ ಯಾಕೆ ಕೇಳ್ತಾ ಇದ್ದ ಯಾಕ ಅಂತ ಹೇಳಿ ಇವೇ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ತಾರೆ ಇಡೀ ದಿನ. ಫಾರ್ ಎ ಹೋಲ್ ಡೇ ಮೈ ಫೇತ್ ಇನ್ ಮೈ ಪೀಪಲ್ ವಾಸ್ ಶೇಕನ್. ಈ ಜನರಲ್ಲಿ ಇರ್ತಕ್ಕಂಥ ನಂಬಿಕೆ ಏನಾಗುತ್ತಪ್ಪ ಅಂದ್ರೆ ಅವರಲ್ಲಿ ನಡುಕ ಹುಟ್ಟುತ್ತಾರೆ, ನಂಬಿಕೆನೇ ಇಲ್ಲ ಏನೋ ಇಲ್ಲಿ ಅಂತ ಹೇಳಿ. ವೆನ್ ಐ ಫಾಸ್ಟ್ ಬೈ ದ ಆಫ್ಟರ್ನೂನ್, ಮಧ್ಯಾಹ್ನ ಏನಪ್ಪ ಅಂತಂದ್ರೆ ನಾನು ಮಳ್ಳಿ ಹೋಗ್ಬೇಕಾದ್ರೆ ಅದು ಊಟದ ಸಮಯ ಆ ಟೈಮಲ್ಲಿ ಏನಾಗ್ತದೆ ನೋಡೋಣ್ರಿ ಲೇಖಕರ ಒಂದು ಆ ಮಧ್ಯಾಹ್ನ ಸಮಯದಲ್ಲಿ. ದ ಲಿಟಲ್ ಬಾಯ್ಸ್ ವರ್ ನಾಟ್ ದೇರ್, ಆ ಚಿಕ್ಕ ಹುಡುಗರು ಅಲ್ಲಿ ಇರಲಿಲ್ಲ. ಎಲ್ಲಿದ್ರು ನೋಡೋಣ. ದಟ್ ಈವ್ನಿಂಗ್ ಐ ಥಾಟ್ ಡೀಪ್ಲಿ ಆನ್ ದ ಸಬ್ಜೆಕ್ಟ್, ಮಧ್ಯಾಹ್ನ ಹೋಗಿ ನೋಡ್ಬೇಕಾದ್ರೆ ಆ ಚಿಕ್ಕ ಹುಡುಗರು ಅಲ್ಲಿ ಇರಲಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರಪ್ಪ ಅಂತಂದ್ರೆ ಇವ್ರು ಏನು ಮಾಡ್ತಾರೋ ಆ ಒಂದು ಯಾಕೆ ಈ ಹುಡುಗರು ಆ ರೀತಿ ಆಟ ಆಡ್ತಾಯಿದ್ರು, ಆ ಬಿಳಿಯಂದು ಕರಿ ಹುಡುಗ ಕೇಳ್ತಾ ಇದ್ದ, ಇದೇ ವಿಷಯದ ಮೇಲೆ ಭಾಳಷ್ಟು ವಿಚಾರಗಳನ್ನು ಅತಿ ಆಳವಾಗಿ ಮಾಡ್ತಾರೆ ನಮ್ಮ A.L. ಫ್ರೆಡ್ರಿಕ್ಸ್ ಅವರು ಲೇಖಕರು. ಮುಂದೆ ಏನಾಗ್ತದೆ ಅನ್ನೋದನ್ನು ನಾವು 7ನೇ ಪ್ಯಾರಾಗ್ರಾಫಲ್ಲಿ ನೋಡೋಣ್ರಿ. ಓಕೆ. ದ ನೆಕ್ಸ್ಟ್ ಮಾರ್ನಿಂಗ್ ದ ಬಾಯ್ಸ್ ವೇರ್ ದೇರ್ ಅಗೇನ್. ಮತ್ತೆ ಮರುದಿನ ಮುಂಜಾನೆ ಏನಪ್ಪ ಅಂದ್ರೆ ಆ ಇಬ್ಬರು ಹುಡುಗರು ಅಲ್ಲೇ ಇದ್ದರು. ಮತ್ತೆ ಇವರು ವಾಕಿಂಗ್ ಹೊಂಟಿದ್ರು. ಆ ಟೈಮಲ್ಲಿ ಇಬ್ಬರು ಅಲ್ಲೇ ಇದ್ದರು. ಆ್ಯಂಡ್ ಎ ಮ್ಯಾನ್ ವಾಸ್ ಸ್ಟ್ಯಾಂಡಿಂಗ್ ಎಟ್ ದ ಗೇಟ್ ವಾಚಿಂಗ್ ದೆಮ್. ಅವರು ಆಡ್ತಕ್ಕಂಥ ಒಂದು ಗಾರ್ಡನ್ ಪಕ್ಕ ಆ ಗೇಟ್ ಬಲ್ಲಿ ಒಬ್ಬ ಮನುಷ್ಯ ನಿಂತಿದ್ದ, ಇವ್ರ ಆಟವನ್ನು ನೋಡ್ತಾ ಇದ್ದ. ಐ ಸ್ಟಾಪ್ ಆ್ಯಂಡ್ ಲುಕ್. ಲೇಖಕರು ನಿಲ್ತಾರೆ, ನಿಂತು ನೋಡ್ತಾರೆ. ಏನು ನೋಡ್ತಾರೆ ನೋಡ್ರಿ. ಜಸ್ಟ್ ಟು ಸಿ ವಾಟ್ ದ ವೈಟ್ ಬಾಯ್ ವಾಸ್ ಮೇಕಿಂಗ್ ಇಸ್ ಲಿಟಲ್ ಸರ್ವೆಂಟ್ ಡೂ. ಟು ಮೈ ಸರ್ಪ್ರೈಸ್ ನೌ ದ ಡಾರ್ಕ್ ಬಾಯ್ ವಾಸ್ ಕಮಾಂಡಿಂಗ್. ನಿನ್ನೆ ಏನಪ್ಪ ಅಂದ್ರೆ ಬಿಳಿ ಹುಡುಗ ಇವನಿಗೆ ಆರ್ಡರ್ ಮಾಡ್ತಾ ಇತ್ತು, ಕರಿ ಹುಡುಗನಿಗೆ ಅದು ಕೇಳ್ತಾ ಇತ್ತು. ಇವತ್ತಿನ ಮುಂಜಾನೆ ಏನು ನೋಡಿದ್ರು, ಇಲ್ಲಿ ಕರಿ ಹುಡುಗ ಆರ್ಡರ್ ಮಾಡ್ತಾ ಇದ್ದಾನೆ, ಬಿಳಿ ಹುಡುಗ ಕೇಳಕತ್ತದ, ಫಾಲೋ ಮಾಡ್ಲಾಕತ್ತದ. ವೈ ದ ಲಿಟಲ್ ವೈಟ್ ಯಂಗ್ಸ್ಟರ್ ಡಿಡ್ ಎವ್ರಿಥಿಂಗ್. ಇವತ್ತು ಕರಿ ಹುಡುಗ ಏನು ಹೇಳಕತ್ತಲ್ಲ ಹೇಳ್ದಂಗೆ ಈ ಬಿಳಿ ಹುಡುಗ ದೊಡ್ಡವ ಕೇಳಕತ್ತಾನ್ರಿ. ಇದನ್ನು ನೋಡಿ ಇವ್ರಿಗೆ ಗಾಬರಿ ಆಗುತ್ತಲ್ಲ. ದ ಲಿಟಲ್ ಡಾರ್ಕ್ ಬಾಯ್ ವಾಸ್ ಸ್ಟ್ರೈಡಿಂಗ್ ಇಂಪೀರಿಯಸ್ಲಿ. ಸ್ಟ್ರೈಡಿಂಗ್ ಮೀನ್ಸ್ ಅಗಲವಾದ ಕಾಲುಗಳನ್ನು ಇಡುತ್ತಾ ರಾಜನಾಗಿ. ಇವ ಕರಿ ಹುಡುಗ ಇವತ್ತು ರಾಜ, ನಿನ್ನೆ ಅವ ಇವ ರಾಜ ಆಗ್ಯಾನ, ಇವತ್ತು ಅವ ಆಳಾಗ್ಯಾನ. ನಿನ್ನೆ ಅವ ರಾಜ, ಬಿಳಿ ಹುಡುಗ ರಾಜ ಇದ್ದ, ಇವತ್ತು ಇವ ಆಳಾಗಿದ್ದಾನ. ರಾಜನಾಗಿ ಕಾಲುಗಳನ್ನು ಅಗಲವಾದ ಕಾಲುಗಳನ್ನು ಹಿಡುತ್ತಾ ಇವ ಹಿಂದೆ ಮುಂದೆ ಮ್ಯಾಗ ಕೆಳಗ ನಡೆಸ್ಯಾನ. ಯಾರು? ಹುಲ್ಲಾಗ, ಆ ಒಂದು ಗಾರ್ಡನ್ನಲ್ಲಿ ಹುಲ್ಲಿನ ಮೇಲೆ. ಲಾನ್ ಅಂದರೆ ಹುಲ್ಲಿನ ಮೇಲೆ. ಯಾರು? ಬಿಳಿ ಹುಡುಗ, ಕರಿ ಹುಡುಗ. while the white youngster walked abjectly behind him. ಹೆಂಗೆ ದೊಡ್ಡವ್ರ ಹಿಂದೆ ನಾವು ಹಿಂದೆ ಫಾಲೋ ಮಾಡ್ತೀವಲ್ಲ ಹಂಗೆ ಇವನು ಬೆನ್ನು ಹತ್ತಾನೆ. ನೀವು ದೊಡ್ಡವ ಬಿಳಿ ಹುಡುಗ. ಅಬ್ಜೆಕ್ಟ್ಲಿ ಮೀನ್ಸ್ ಫಾಲೋ, ಶಿಷ್ಯನಾಗಿ ಅವನು ಬೆನ್ನು ಹತ್ತಿದಾನ. ಮುಂದೆ ಏನಾಗ್ತದೆ ಅನ್ನೋದನ್ನು 8th ಪ್ಯಾರಾಗ್ರಾಫಲ್ಲಿ ನೋಡೋಣ್ರಿ. ಏನು ಹೇಳ್ತಾನೆ ನಮ್ಮ ಕರಿ ಹುಡುಗ ಬ್ಲ್ಯಾಕ್ ಬಾಯ್ ನೋಡೋಣ. ಗೆಟ್ ಮಿ ಎ ಬನಾನಾ. ಏಯ್ ನನಗೊಂದು ಬಾಳೆಹಣ್ಣು ತೊಗೊಂಬಾರೋ ಅಂತ ಆರ್ಡರ್ ಮಾಡ್ತಾನೆ ಇವ ಬ್ಲ್ಯಾಕ್ ಹುಡುಗ. ದ ಲಿಟಲ್ ಬಾಯ್ ರ್ಯಾನ್ ಇನ್ ಟು ದ ಹೌಸ್ ಆ್ಯಂಡ್ ರೀಅಪಿಯರ್ಡ್ ಶಾರ್ಟ್ಲಿ ವಿತ್ ಅ ಬನಾನಾ. ಇವು ನಿನ್ನೆ ನೀರು ತರ್ಲಕ್ಕೆ ಹೋಗಿದ್ದಲ್ಲ ಕರಿ ಹುಡುಗ, ಇವತ್ತು ಕರಿ ಹುಡುಗ ಆರ್ಡರ್ ಮಾಡಿ ಬಿಳಿ ಹುಡುಗ ಒಳಗೋಗಿ ಬಾಳೆಹಣ್ಣು ತರ್ಲಕ್ಕೆ ಹೋದ. ಪೀಲ್ ಇಟ್ ಫಾರ್ ಮೀ. ನೀ ಏನು ಮಾಡು, ಸುರಿ. ಪೀಲ್ ಅಂದ್ರೆ ಏನು? ಆ ಬಾಳೆಹಣ್ಣು ಹೆಂಗೆ ಕೊಡ್ತೀಯ ನನಗೆ? ಸುಲಿದು ಬಾಯಾಗ ನನಗೆ ಸುಲು ಕೊಡ್ಬೇಕಂತ ಹೇಳ್ತಾನೆ. ದ ಲಿಟಲ್ ವೈಟ್ ಬಾಯ್ ಪೀಲ್ಡ್ ದ ಬನಾನಾ ಆ್ಯಂಡ್ ಹ್ಯಾಂಡೆಡ್ ಇಟ್ ಟು ಹಿಸ್ ಡಾರ್ಕ್ ಮಾಸ್ಟರ್. ಇವತ್ತು ಇವ ಮಾಸ್ತರ್, ಇವ ರಾಜ, ಅದನ್ನು ಸುಲಿದ ಅವನ ಕೈಯಾಗ ಕೊಡ್ತಾನೆ ರೀ. ಮುಂದೆ ಏನಾಗ್ತದೆ ಅನ್ನೋದನ್ನು ನೋಡೋಣ. ಐ ಸಾ ಇಟ್ ನೌ. ನಾನು ಇದನ್ನು ಈಗ ನೋಡಿದೆ. ಇಟ್ ಇಂಡಿಡ್ ವಾಸ್ ಎ ಗೇಮ್. ಇದು ನಿಜವಾಗ್ಲೂ ವಾಸ್ತವದ ಅದ್ಭುತವಾದ ಗೇಮ್, ಆಟ ಅಂತ ಲೇಖಕರಿಗೆ ಅನಿಸುತ್ತೆ. ಗೇಮ್ ಐ ಹ್ಯಾಡ್ ಪ್ಲೇಡ್ ಆ್ಯಸ್ ಅ ಚೈಲ್ಡ್. ಇಂಥ ಆಟನ ಯಾವಾಗ ಆಡಿದ್ದೆ? ನಾನು ಚಿಕ್ಕವನಿದ್ದಾಗ, ನಾನು 5-6 ವರ್ಷದವನಿದ್ದಾಗ ಈ ಆಟವನ್ನು ಆಡಿದ್ದೆ ಅಂತೇಳಿ ಲೇಖಕರಿಗೆ ನೆನಪಾಗುತ್ತೆ. ಈಚ್ ಬಾಯ್ ಟುಕ್ ಇಟ್ ಟರ್ನ್ ಎವ್ರಿ ಅಲ್ಟರ್ನೇಟ್ ಡೇ ಟು ಬಿ ದ ಬಾಸ್. ಒಂದಿನ ಅವ ಬಾಸ, ಒಂದಿನ ಇವ ಬಾಸ, ಒಂದಿನ ಇವ ಆಳ, ಒಂದು ದಿವಸ ಅವ ಆಳ. ಈ ರೀತಿ ಚೇಂಜ್ ಮಾಡ್ತಾ ಆಟ ಆಡ್ತಾಯಿದ್ರು. ದ ಅದರ್ ದ ಸ್ಲೇವ್. ಸ್ಲೇವ್ ಅಂದರೆ ಏನ್ರಿ? ಆಳು, ಗುಲಾಮ. ಇಟ್ ಹ್ಯಾಡ್ ಬಿನ್ ಗ್ರೇಟ್ ಫನ್ ಟು ಮೀ ಆ್ಯಸ್ ಎ ಯಂಗ್ಸ್ಟರ್. ನಾ ಚಿಕ್ಕವನಿದ್ದ ಭಾಳ ಮಜಾ ಬರ್ತೈತ್ರಿ ಇಂಥ ಆಟ ಆಡೋಕ್ಕೆ. ನೀವು ಕೂಡ ನಿಮ್ಮ ವಯಸ್ಸಲ್ಲಿ ಆಟ ಆಡ್ತೀರಿ, ಎಲ್ಲ 8 ಸಣ್ಣ ಮಕ್ಕಳು. ಎಷ್ಟು ಮಸ್ತ್ ಇರುತ್ತೆ.
ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್ ಅಂತ ಕರಿತೀವಲ್ಲ, ಅದು ಇವರಿಗೆ ನೆನಪಾಗುತ್ತೆ. ಐ ಸ್ಮೈಲ್ಡ್ ಆಸ್ ಐ ರಿಮೆಂಬರ್ಡ್. ಆ ಒಂದು ಬಾಲ್ಯದ ಆಟವನ್ನು ನೆನಪು ಮಾಡಿಕೊಂಡು ಇಲ್ಲಿ ಲೇಖಕರಿಗೆ ಏನಾಗುತ್ತಪ್ಪ ಅಂದರೆ ಬಹಳಷ್ಟು ಖುಷಿ ಆಗುತ್ತೆ. ಆ ಒಂದು ಖುಷಿಯನ್ನು ನೆನಪಿಸ್ಕೊಳ್ತಾರೆ, ಆ ಆಟವನ್ನು ನೆನಪಿಸ್ಕೊಳ್ತಾರೆ. ಐ ಲುಕ್ ಆಟ್ ದ ಮ್ಯಾನ್ ಸ್ಟ್ಯಾಂಡಿಂಗ್ ಬೈ ದ ಗೇಟ್. ಆ ಗೇಟ್ ಬಳಿ ನಿಂತಿದ್ದಲ್ರಿ, ಅವರನ್ನು ನಮ್ಮ ಲೇಖಕರು ನೋಡ್ತಾರೆ. ಹಿ ವಾಸ್ ಎ ವೈಟ್ ಮ್ಯಾನ್. ಅವ ಏನಪ್ಪ ಅಂದರೆ ಯಾವ ಕಲರ್ ಇದ್ದ? ವೈಟ್, ಬಿಳಿಯ ಮನುಷ್ಯನಾಗಿದ್ದ. ಐ ರಿಮೆಂಬರ್ಡ್ ವಾಟ್ ಐ ಹ್ಯಾಡ್ ಥಾಟ್ ಯಸ್ಟರ್ಡೇ. ನಿನ್ನೆ ನಾನು ಏನು ವಿಚಾರ ಮಾಡಿದ್ದೆ ಅದು ನನಗೆ ನೆನಪಾಯಿತು. ಹಿ ನೋ ಡೌಟ್ ಐ ಥಾಟ್ ಟು ಮೈ ಸೆಲ್ಫ್. ಅವ್ರ ಡೌಟ್ ಇಲ್ಲಿ ಕ್ಲಿಯರ್ ಆಯಿತು, ವಿಚಾರ ಮಾಡ್ತಾರೆ, ನನ್ನ ಡೌಟ್ ಈಗ ಕ್ಲಿಯರ್ ಆಯಿತು. ವಾಸ್ ವಾಂಡರಿಂಗ್ ಇಫ್ ದ ಬ್ಲ್ಯಾಕ್ ರೇಸ್ ಈಸ್ ಸುಪೀರಿಯರ್ ಟು ದ ವೈಟ್. ಬ್ಲ್ಯಾಕ್ ರೇಸ್ ಈಸ್ ಸುಪೀರಿಯರ್ ಟು ದ ವೈಟ್ ಅಂದರೆ ಬ್ಲ್ಯಾಕ್ ಜನರು ಈ ಒಂದು ವೈಟ್ ಜನರಿಗಿಂತ ಮೇಲ್ವರ್ಗದವರು ಅಂತ ವಿಚಾರ ಐ ಲಾಫ್ಡ್ ಜೆಂಟ್ಲಿ ಟು ಮೈ ಸೆಲ್ಫ್. ಲೇಖಕರು ತಮ್ಮಷ್ಟಕ್ಕೆ ತಾವೇ ಸ್ವಲ್ಪ ನಗ್ತಾರೆ. ಹೌ ಸಿಲ್ಲಿ ವಿ ಗ್ರೋನ್ ಅಪ್ಸ್ ಆರ್ ಟು ಮಿಸ್ ಇಂಟ್ರಪ್ಟ್ ಅ ಚೈಲ್ಡ್ಸ್ ಆ್ಯಕ್ಷನ್. ನಾವೆಷ್ಟು ದಟ್ ನನ್ನ ಮಕ್ಕಳು, ಸಿಲ್ಲಿ ಏನಪ್ಪ ಅಂತಂದ್ರೆ ಕಾಮನ್ ಮನುಷ್ಯರು, ನಾವು ದೊಡ್ಡವರಾಗಿವಿ. ಮಿಸ್ ಇಂಟ್ರಪ್ಟ್ ಅಂದರೆ ತಪ್ಪಾಗಿ ಭಾವಿಸಿದ್ದೀವಿ. ಚೈಲ್ಡ್ಸ್ ಆ ಒಂದು ಮಕ್ಕಳ ಆಟವನ್ನು, ಕ್ರಿಯೆಗಳನ್ನು ನೋಡಿ. ದಿಸ್ ಮ್ಯಾನ್ ಐ ಸೆಡ್ ಟು ಮೈ ಸೆಲ್ಫ್ ವಿಲ್ ಬಿ ವರಿಂಗ್ ಆಲ್ ಡೇ. ಈ ಮನುಷ್ಯನು ಗೇಟ್ನಾಗ ಏನಿತ್ತಲ್ಲ, ಇವನು ಇದೇ ವಿಚಾರ ಮಾಡಾಕತ್ತಾನೆ ನಾನು ಈ ಹುಡುಗರ ಬಗ್ಗೆ ಅಂತ ಲೇಖಕರು ಅನ್ಕೋತಾರೆ. ಮುಂದೆ ಏನಾಗ್ತದಪ್ಪ ಅಥವಾ ಫರ್ಹ್ಯಾಪ್ಸ್ ಹಿ ಥಿಂಕ್ಸ್ ದ ಬ್ಲ್ಯಾಕ್ಸ್ ವಿಲ್ ಇನ್ ದ ಎಂಡ್ ರೂಲ್ ಓವರ್ ದ ವೈಟ್ಸ್. ಬ್ಲ್ಯಾಕ್ಸ್ ವಿಲ್ ಇನ್ ದ ಎಂಡ್ ರೂಲ್ ಓವರ್ ದ ವೈಟ್ಸ್. ಈ ಬಿಳಿಯರಾದಮೇಲೆ ಕರಿಯರ ಆ ಒಂದು ತಮ್ಮ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾರೆ ಅಂತೇಳಿ ಲೇಖಕರು ಅನ್ಕೋತಾರೆ. ನವ್ ಐ ವಿಲ್ ಟ್ರೈ ಟು ಕ್ಲಾರಿಫೈ ಆ್ಯಂಡ್ ಡ್ರೈವ್ ಅವೇ ಆಲ್ ದ ಡೌಟ್ಸ್ ಫ್ರಾಮ್ ಹಿಸ್ ಮೈಂಡ್. ಇವನು ಗೇಟ್ ಒಳಗೆ ಏನು ನಿಂತ್ಕೊಂಡಲ್ಲ, ಇದನ್ನು ನನ್ನ ಕನ್ಫ್ಯೂಷನ್ ನನಗಾದಂಗೆ ಅವನಿಗೂ ಆಗಿರ್ಬೋದು, ಅದಕ್ಕೆ ಅವನ್ನೆಲ್ಲ ಆ ಒಂದು ಸಂಕೋಚಗಳನ್ನು ನಾನು ಕ್ಲಿಯರ್ ಮಾಡ್ತೀನಿ, ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತೀನಪ್ಪ ಅಂದ್ರೆ ನಮ್ಮ ಲೇಖಕರು ಆ ಗೇಟ್ ಬಳಿ ನಿಂತಿರ್ತಕ್ಕಂಥ ವ್ಯಕ್ತಿ ಬಳಿ ಹೋಗ್ತಾರೆ. ಮುಂದಿಂದು ಒಂದು 10ನೇ ಪ್ಯಾರಾಗ್ರಾಫಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವೀಗ ನೋಡೋಣ. Perhaps you are thinking that one day or the other the blacks will be rule over the whites. I know you do so, for you just saw how the black commanded the white. Perhaps you are thinking that one day or the other. ನೀನು ಬಹುಶಃ ಇವತ್ತಿನ ದಿನ ಅಥವಾ ಇನ್ನೊಂದು ಯಾವುದೋ ದಿನ ನೀನು ವಿಚಾರ ಮಾಡ್ಲಾಕತ್ತೀನೋ ಅನಿಸುತ್ತೆ ನನಗೆ. ದ ಬ್ಲ್ಯಾಕ್ಸ್ ವಿಲ್ ರೂಲ್ ಓವರ್ ದ ವೈಟ್ಸ್. ಈಗೇನಪ್ಪ ಅಂದರೆ ಕರಿ ಹುಡುಗ ಈ ವೈಟ್ ಹುಡುಗನ ಮೇಲೆ ತನ್ನ ಆಳ್ವಿಕೆಯನ್ನು ರಾಜನಾಗಿದ್ದಾನೆ, ಗುಲಾಮನನ್ನು ಮಾಡ್ಕೊಂಡಿದ್ದಾನೆ ಈ ವೈಟ್ ಮನುಷ್ಯನ. ಐ ನೋ ಯು ಡು ಸೊ. ನೀ ಹಾಗೆ ತಿಳ್ಕೊಂಡು ಅಂತೇಳಿ ನಾನು ಅನ್ಕೋನಿ ಅಂತ ಲೇಖಕರು ಹೇಳ್ತಾರೆ. ಫಾರ್ ಯು ಜಸ್ಟ್ ಸಾ ಹೌ ದ ಬ್ಲ್ಯಾಕ್ ಕಮ್ಯಾಂಡೆಡ್ ದ ವೈಟ್. ನೋಡ ಕರಿ ಹುಡುಗ ಹೆಂಗೆ ಆ ಬಿಳಿ ಹುಡುಗನಿಗೆ ಆಜ್ಞೆ ಮಾಡ್ತಾ ಇದ್ದಾನೆ. ಬಟ್ ಜೆಂಟಲ್ ಮ್ಯಾನ್ ಡೋಂಟ್ ಹ್ಯಾವ್ ಎನಿ ಸಚ್ ರಾಂಗ್ ನೋಷನ್ಸ್. ಬಟ್ ಇಲ್ಲಿ ಜ್ಞಾನವನ್ನು ಹೊಂದಿರತಕ್ಕಂಥ ಬುದ್ಧಿವಂತ ಮನುಷ್ಯ ಇಂಥ ಒಂದು ರಾಂಗ್ ನೋಷನ್ಸ್, ನೋಷನ್ಸ್ ಅಂದರೆ ಕಲ್ಪನೆಗಳು, ವಿಚಾರಗಳನ್ನು ನಾವು ಮಾಡಬಾರ್ದು. ಫಾರ್ ದ್ಯಾಟ್ಸ್ ಓನ್ಲಿ ಗೇಮ್. ಇದೇನಪ್ಪ ಅಂದ್ರೆ ಆಟ ಆಡ್ತಾ ಇದ್ದಾರೆ ಇಬ್ಬರು ಅಂತ ಲೇಖಕರು ಹೇಳ್ತಾರೆ. ಜಸ್ಟ್ ಯಸ್ಟರ್ಡೇ ಐ ಸಾ ದ ಲಿಟಲ್ ವೈಟ್ ಬಾಯ್ ಕಮಾಂಡಿಂಗ್ ದ ಬ್ಲ್ಯಾಕ್ ಬಾಯ್. ನೀನೇ ನೋಡಿದೆ ಈ ವೈಟ್ನ ಹುಡುಗ ಈ ಬಿಳಿ ಹುಡುಗನ ಮೇಲೆ ಆಜ್ಞೆಯನ್ನು ಆರ್ಡರ್ ಮಾಡ್ತಾ ಇದ್ದ. ಓನ್ಲಿ ಗ್ರೋನ್ ಅಪ್ಸ್ ಆರ್ ಸಿಲ್ಲಿ ಅರಂಟ್ ವಿ ಸೆಡ್ ಐ. ಈ ಒಂದು ಚಿಕ್ಕ ಮಕ್ಕಳು ಈ ರೀತಿ ಸಿಲ್ಲಿಯಾಗಿರ್ತಕ್ಕಂಥ ಆಟವನ್ನು ಆಡ್ತಾ ಇದ್ದಾರೆ, ಪೆದ್ದು ಆಟವನ್ನು ಆಡ್ತಾರೆ ಅಂತ ಕೇಳ್ತಾರೆ ಲೇಖಕರು ಆ ಒಂದು ಗೇಟ್ ಬಳಿ ನಿಂತಿರ್ತಕ್ಕಂಥ ಮನುಷ್ಯನಿಗೆ. ಆವಾಗ ಮನುಷ್ಯ ಏನು ಹೇಳ್ತಾನೆ ಅನ್ನೋದನ್ನು ನೋಡೋಣ್ರಿ. ಇಲ್ಲಿ ಅದ ನೋಡ್ರಿ, ಅಲ್ಲಿ ಹುಡುಗರು ಆಟ ಆಡ್ತಾ ಇದ್ದಾರೆ. ಅಲ್ಲಿ ಈ ಗೇಟಲ್ಲಿರ್ತಕ್ಕಂಥ ಈ ಇವನ ಹೆಂಡತಿ ಇದ್ದಾಳೆ. ಇವ ಏನಪ್ಪ ಅಂತಂದ್ರೆ ಇವನ ಮಕ್ಕಳೇ ಅವರಿಬ್ಬರು. ಈ ರೀತಿ ಅವನು ತೋರಿಸ್ತಾನೆ. ಈ ಲೇಖಕರ ಡೌಟನ್ನೇ ಆ ವ್ಯಕ್ತಿ ಕ್ಲಿಯರ್ ಮಾಡ್ತಾನೆ. ಏನಾಗುತ್ತೆ ನೋಡೋಣ್ರಿ. ದ ಮ್ಯಾನ್ ವಾಸ್ ಸರ್ಪ್ರೈಸ್ ಆಟ್ ಮೈ ಔಟ್ ಬ್ರಸ್ಟ್. ಇವರು ಹೇಳಿದ್ದನ್ನು, ಔಟ್ ಬ್ರಸ್ಟ್ ಅಂದರೆ ಏನು, ಹೇಳಿದ್ದನ್ನು ಕೇಳಿ ಆ ಮನುಷ್ಯ ಲೇಖಕರು ಹೇಳಿದ್ದನ್ನು ಕೇಳಿ ಏನಪ್ಪ ಅಂದ್ರೆ ಗಾಬರಿ ಆಗ್ತಾರೆ, ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಈ ಲುಕ್ಡ್ ಆಟ್ ಮೀ ಸ್ಮೈಲಿಂಗ್. ಆ ವ್ಯಕ್ತಿ ನನ್ನನ್ನು ನಗ್ತಾ ನೋಡ್ತಾ ಹೇಳ್ತಾನೆ. ಐ ನೋ ಆಲ್ ಅಬೌಟ್ ದ ಗೇಮ್ ಹಿ ಸೇಡ್. ಈ ಆಟದ ಬಗ್ಗೆ ನನಗೆಲ್ಲ ಗೊತ್ತ್ರಿ. ದ ಬಾಯ್ಸ್ ಆರ್ ಬ್ರದರ್ಸ್ ಮೈ ಸನ್ಸ್. ಅವರಿಬ್ಬರು ಅಣ್ಣ ತಮ್ಮ, ಅವರಿಬ್ಬರು ಅಂತಂಬಡಿ ಯಾರಪ್ಪ ಅಂದ್ರೆ
ಅವರಿಬ್ಬರು ನನ್ನ ಮಕ್ಕಳೇ. He pointed to the fair brown woman on the veranda who had just come out, calling the children. ಇಲ್ಲಿ ಬಾಗಿಲ್ದಾಗ ಬಂದಾಳಲ್ಲ ಈ ಒಂದು ಹೆಂಡತಿ, ಈ ಒಂದು ಕಂದು ಬಣ್ಣದ ಹೆಂಡತಿ ಬಂದಾಳಲ್ಲ, ಆ ಹುಡುಗರನ್ನು ಕರೀಲಕ್ಕೆ ಬಂದಾಳಾಕಿ. ಅದಕ್ಕೆ ಊಟ ಮಾಡ್ಯಾಳ, ಅಡುಗೆ ಮಾಡ್ಲಿಕ್ಕೆ ಕರೆಗೆ ಬಂದಾಳ. ಆಕೆ ಯಾರು? ನನ್ನ ಹೆಂಡತಿ ಅಂತ ಆ ಗೇಟ್ ಬಳಿ ಇದ್ದಿರ್ತಕ್ಕಂಥ ಈ ವ್ಯಕ್ತಿ ಇಲ್ಲಿದ ನೋಡ್ರಿ. ವೈಟ್ ಶರ್ಟ್ ಹಾಕೊಂಡು ಲೇಖಕರು ನೋಡ್ರಿ ಹೆಂಗೆ ಸೂಟ್ಬಿಟ್ಟು ಹಾಕ್ಕೊಂಡಾರ. ಓಕೆ, ಹೇಳ್ತಾನೆ ಮುಂದೆ ಏನಾಗುತ್ತಾ ಈ ಎಂಡಿಂಗಲ್ಲಿ. ನಾವು ಲಾಸ್ಟ್ ಪ್ಯಾರಾಗ್ರಾಫನ್ನು ನೋಡೋಣ. ಇದನ್ನು ಕೇಳಿ ನಮ್ಮ ಲೇಖಕರು ಸ್ಮೈಲ್ಡ್, ಮುಗುಳ್ನಗ್ತಾರೆ, ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಮೈ ಸ್ಪಿರಿಟ್ ಲಾಫ್ಡ್ ವಿದಿನ್ ಮೀ, ನನ್ನ ಒಂದು ಆ ಸ್ಫೂರ್ತಿ ಚೈತನ್ಯ ನನ್ನೋಡೆ ನನಗೆ ನಗು ಬಂತು ಅಂತ ಹೇಳ್ತಾರೆ. ದಿಸ್ ಈಸ್ ಜಮೈಕಾ, ಇದೇ ಏನಪ್ಪ ಅಂದ್ರೆ ಜಮೈಕಾ ಅಂತ ಹೇಳ್ತಾರೆ. ಐ ಸೆಡ್ ಟು ಮೈ ಹಾರ್ಟ್, ತಮ್ಮ ಹೃದಯಕ್ಕೆ ತಾವೇ ಹೇಳ್ಕೋತಾರೆ, ದಿಸ್ ಈಸ್ ಮೈ ಕಂಟ್ರಿ ಮೈ ಪೀಪಲ್, ಇದು ಜಮೈಕಾ ಅನ್ನೋದು ನನ್ನ ರಾಷ್ಟ್ರ, ಇವರು ನನ್ನ ಜನ. ಐ ಲುಕ್ಡ್ ಅಟ್ ದ ವೈಟ್ ಮ್ಯಾನ್, ಹಿ ಸ್ಮೈಲ್ಡ್ ಅಟ್ ಮೀ. ಆ ರೀತಿ ಹೇಳ್ತಾ ಆ ಒಂದು ಬಿಳಿಯ ಮನುಷ್ಯನ ನೋಡ್ತಾರೆ. ಅವನು ಕೂಡ ಇವರನ್ನು ನೋಡಿ ಏನು ಮಾಡ್ತಾನಪ್ಪ ಅಂತಂದ್ರೆ ಮುಗುಳ್ನಗ್ತಾನೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ನೋಡೋಣ. ವೆಲ್, ವಿ ವಿಲ್ ಮಿಸ್ ದ ಟ್ರೈನ್ ಇಫ್ ವಿ ಡೋಂಟ್ ಹರಿ. ನಾವು ಬೇಗ ಹೋಗದಿದ್ರೆ ಏನಪ್ಪ ಅಂದ್ರೆ ನಮ್ಗೆ ರೈಲ್ವೆ ನಮ್ಮ ಟ್ರೈನು ತಪ್ಪುತ್ತೆ, ಅದಕ್ಕೆ ಜಲ್ದಿ ಹೋಗೋ ನಡ್ರಿ ಅಂತ ಏಕೆಂದ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ರೀತಿ ಈ ಒಂದು ಜಮೈಕಾ ದೇಶದ ಒಂದು ಭಾಗದಲ್ಲಿ ನಡೆದಿರ್ತಕ್ಕಂಥ ಒಂದು ಇನ್ಸಿಡೆಂಟನ್ನು ನಮ್ಮ ಮುಂದೆ ಈ ಒಂದು ಜಮೈಕನ್ ಪ್ರೆಗ್ಮೆಂಟ್ ಅಂತಕ್ಕಂಥ ಲೆಸನ್ನಲ್ಲಿ ಅತ್ಯಂತ ಅದ್ಭುತವಾಗಿ AL ಪ್ರ್ಯಾಡಿಕ್ಸ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಏನಾದರೂ ಡಿಯರ್ ಸ್ಟೂಡೆಂಟ್ಸ್ ನಿಮಗೆ ಡೌಟ್ ಇದ್ದರೆ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಹಾಗೆ ನಿಮಗೆ ಈ ವಿಡಿಯೋ ಕ್ಲಾಸ್ ಇಷ್ಟ ಆಗಿದ್ದರೆ ನೀವೇನು ಮಾಡ್ರಪ್ಪ ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ನಾನು ಎಂಡ್ ಮಾಡ್ತೀನಿ. ಮತ್ತೆ ಮತ್ತೊಂದು ವಿಡಿಯೋ ಕ್ಲಾಸಲ್ಲಿ ನಾನು ಮುಂದಿನ ಲೆಸನ್ನೊಂದಿಗೆ ಬರ್ತೀನಿ. ಓಕೆ, ಸಿ ಯು, ಬಾಯ್ ಇನ್ ದ ನೆಕ್ಸ್ಟ್ ವಿಡಿಯೋ ಕ್ಲಾಸ್.